Miss Universe, ramp walk Miss Universe. Hello everyone, ಎಲ್ಲರಿಗೂ ನಮಸ್ಕಾರ and welcome back to my channel. ಇವತ್ತೇನು ಅಂದರೆ ಇವತ್ತು ನನ್ನ ಫ್ರೆಂಡು ಏನೋ ಶಾಪಿಂಗ್ ಮಾಡಬೇಕಂತೆ, ತುಂಬ ದಿವಸದಿಂದ ಶಾಪಿಂಗ್ ಮಾಡಿಲ್ಲ ಅಂತೆ. ಆ್ಯಂಡ್ ಪ್ಲಸ್ ಮೇನ್ ಇವಾಗ ತುಂಬ ಸೇಲ್ಸ್ ಡಿಸ್ಕೌಂಟ್ಸ್ ಎಲ್ಲ ನಡೀತಿದೆ ನಿಮ್ಮ ಟ್ರೆಂಡ್ಸು ಮ್ಯಾಕ್ಸು ವೆಸ್ಟ್ ಸೈಡಲ್ಲೆಲ್ಲ. ಸೊ ಅದಕ್ಕೆ ಅವಳು ಶಾಪಿಂಗ್ ಮಾಡಬೇಕು ಅಂತ ಇವತ್ತು ನನಗೆ ಫೋನ್ ಮಾಡಿದ್ಲು ಹೋಗೋಣ ಅಂತ. ಸೊ ಅದಕ್ಕೆ ನಾನು ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಂದೆ. ಸೊ ನಾನು ಕೆಲಸ ಮುಗಿಸ್ಕೊಂಡು ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಟು ಶಾಪ್. ಯಾಕೆ ಅಂದರೆ ಅವಳು ಇನ್ನೇನು ಸ್ವಲ್ಪ ದಿವಸದಲ್ಲಿ ಶಿ ಇಸ್ ಗೋಯಿಂಗ್ ಟು ಪ್ರಯಾಗ್ರಾಜ್ ವಿತ್ ಅವರ್ ಫ್ಯಾಮ್ಲಿ. ಸೊ ಅದಕ್ಕೆ ಅದಕ್ಕಿಂತ ಮುಂಚೆ ಶಾಪಿಂಗ್ ಬೇಕಲ್ಲ, ಬಟ್ಟೆಗಳು ಬೇಕೇ ಬೇಕಲ್ಲ. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾಳೆ. ಸೊ ನಾವು ಹೋಗ್ತಾ ಇರೋದು ವೆಸ್ಟ್ ಸೈಡ್ಗೆ. ನೀವೇನಾದ್ರು ಪ್ಲ್ಯಾನ್ ಮಾಡಿದ್ರೆ ಹೋಗಿ ಬೇಗ ಶಾಪ್ ಮಾಡಿ. ಐ ಥಿಂಕ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಬಿ ಆನೆಸ್ಟ್, ಬಿಕಾಸ್ ಈ ವ್ಲಾಗ್ ಯಾವಾಗ ಬರುತ್ತೆ ಅಂತಲೇ ನನಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಮುಗ್ದೇ ಹೋಗಿದ್ರೆ ಆಫರು, ಸೊ ನೋ ಯೂಸ್, ಸೊ ಕ್ಯಾನ್ಸಲಿಂಗ್. ಎನಿವೆ, ಸೊ ಬನ್ನಿ ನಿಮ್ಮನ್ನೂ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಏನೇನು ಶಾಪ್ ಮಾಡ್ತೀವಿ, ಏನೇನು ಮಾಡ್ತೀವಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಂತ ನೀವು ಸಹ ನೋಡಿ. ಸೊ ಬನ್ನಿ ಬನ್ನಿ ಬನ್ನಿ. ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ನಾನು ಆಟೋ ಬುಕ್ ಮಾಡಿ ಹೋಗ್ತಾ ಇದ್ದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ಆಟೋ ನೋಡಿದ್ದು. ಮನೆಯಿಂದ ಆಚೆ ಬಂದರೆ ಅಲ್ವಾ ಆಟೋ ನೋಡೋದು. ಸೊ ಇದು ಬಂದುಬಿಟ್ಟು ಎಲೆಕ್ಟ್ರಿಕ್ ಆಟೋ. ಆ್ಯಂಡ್ ಇಟ್ ಮೇಡ್ ಮಿ ರಿಯಲೈಸ್ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಅಂತ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್ ಅಂತ. ವಾವ್. Hello, Gaggu. Long time no see. ಥ್ಯಾಂಕ್ಸ್, ಒಳ್ಳೆ ಮೀಮ್ ಸಿಕ್ತು ನನಗೆ. ಹಾಯ್, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ ನಾನು? ಹಾ, ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ಓ, ನಾನು ನೋಡ್ತಾ ಇದ್ದೇನೆ, ನೋಡೇ ಇಲ್ಲ. ಯಾರಪ್ಪ ಹಿಂಗ್ ಕಾಣಿಸ್ತಿದ್ದಾರೆ ಅಂತ. ಹಾಯ್ ಆಂಟಿ. ಹಲೋ ಆಂಟಿ, ನನ್ನ ಬ್ಲಾಗಲ್ಲಿ ಎಂಟ್ರಿ ಮಾಡ್ಕೊ. Oh my god. ನಿಮ್ಮ ಇಂಟ್ರೊಡಕ್ಷನ್. I'm Sadhvi's aunt. Lovely aunt. ಲವ್ಲಿ ಆಂಟ್. ನಿಮ್ಮ ಹೆಸರು ಏನಂದಿದ್ದು ಇವಾಗ? ನಮ್ ರೂಟ್ಸ್ ನಾವು ಮರಿಬಾರ್ದು. ನಾವು ನೋಡಿ ಗೈಸ್, ಯಾರು ಹೇಳ್ತಾರೆ ಅದು ಇದನ್ನ? ಯಾರೋ ಫುಲ್ ವೆಸ್ಟರ್ನ್ ಅಲ್ಲಿ ತುಂಬಾ ಮಿಂಚ್ತಾರೆ. ಇವಾಗ ನೋಡ್ರೆ ನಮ್ ರೂಟ್ಸ್ ನ ಮರಿಬಾರ್ದು, ಟ್ರೆಡಿಷನಲ್ ಹಾಕೋಬೇಕು ಅನ್ಬೇಕು. ಕರೆಕ್ಟ್. ಯಾವತ್ತು ನಾವ್ ಎಲ್ಲಿ ಬಂದಿದೀವಿ ಅಂತ ನನ್ನ ಮರಿಬಾರ್ದು. ಎತ್ನಿಕ್ ಹಾಕೊಳ್ಳಿ, ಚೆನ್ನಾಗೆ ಬಟ್ಟಿಟ್ಕೊಳ್ಳಿ. ಮತ್ ನೀನ್ ನಿಮ್ ಫ್ರೆಂಡ್ಸ್ ಜೊತೆ ಯಾಕೆ ಹಾಕೊಂಡು ಹೋಗಲ್ಲ ಎತ್ನಿಕ್? ಯಾರು ಹೇಳಿದ್ದು? ನೀವ್ ಯಾವಾಗ ನೋಡಿದಿರ ಎತ್ನಿಕ್ ಹಾಕೊಳ್ದಿರೋದ್ನ? ಹೌದಾ? ಆಯ್ತು ಗೈಸ್, ನಾನು ಈ ವ್ಲಾಗ್ ಅಲ್ಲಿ ಕ್ಲಿಪ್ಸ್ ಫೋಟೋಸ್ ಹಾಕಿರ್ತೀನಿ. ಅದು ಹೇಳಿ ನನಗೆ, ಟ್ರೆಡಿಷನಲ್ ಏನು ಅಥವಾ ಏನು ವೆಸ್ಟರ್ನಾ ಅಂತ ರೂಟ್ಸ್ ಹೇಳೋರು. ಓಕೆ, ಡನ್, ಡೀಲ್. ಓಕೆ, ಆಂಟಿನೇ ಸಾಕ್ಷಿ. ಯಾವ್ದಕ್ಕೆ? ಮರಿಬಾರ್ದಂತೆ. ನೋ, ಅದಕ್ಕೆ ಐ ಡೋಂಟ್ ಅಗ್ರಿ ವಿತ್ ಹರ್. ನಾನು ಜಾಸ್ತಿ ವೆಸ್ಟರ್ನ್ ಹಾಕೋತಾ ಇದ್ದೀನಿ, ಇದು ಹಾಕೋತಾ ಇದ್ದೀನಿ ಡೈಲಿ. ನೆನ್ನೆನೂ 50-50 ಇವತ್ತು ಕೊಡ್ತೀನಿ. ಆಂಟಿ ಫ್ರೆಂಡ್ಸ್ ಕಾಲೇಜ್ಗೆ ಅಫ್ಕೋರ್ಸ್ ಫ್ರೆಂಡ್ಸ್ ಜೊತೆ ನಾನು ನೋಡೋದೇ ಇಲ್ಲ, ಅವಳು ನನ್ಗೆ ತೋರ್ಸೋದೇ ಇಲ್ಲ. ಹೆಂಗಂದ್ರೆ ಹಂಗೇ ಓಡ್ಬಿಡ್ತಾಳೆ. ಮೊನ್ನೆ ಕಾನ್ಸರ್ಟ್ ಹೋದಾಗ ನಿಂಗೆ ನಾನು ತೋರಿಸ್ಬಿಟ್ಟು ಐ ಡಿಂಟ್ ಲೈಕ್ ದಟ್. ಐ ಲವ್ಡ್ ಇಟ್. ನೋ, ಐ ಲವ್ಡ್ ಇಟ್. ಸೊ ರೂಟ್ಸ್ ಅವಾಗ ಓಕೆನಾ? ಅವಾಗ ಅಷ್ಟೇ. ಪ್ಲೀಸ್ ಹಿಂಗೆಲ್ಲ ಮಾಡಬೇಡ ಪ್ಲೀಸ್. ವೆಸ್ಟ್ ಸೈಡ್ ಹೋಗ್ತಿದ್ದೀನಿ ನಾನು, ಚೆನ್ನಾಗಿ ದುಡ್ಡು ಬೇಕು. ವೆಸ್ಟ್ ಸೈಡ್ ಆಫರ್ ಇದೆಯಂತೆ, ಇದು ಸೇಲಲ್ಲಿ ಇದೆಯಂತೆ. ನೀನು 35,000 ರೂಪಾಯಿ ಶಾಪ್ ಮಾಡಿದ್ರೆ 25,000 ಕಡಿಮೆ ಆಗುತ್ತಂತೆ. ಬರೀ 10,000 ಕಟ್ಬೇಕಂತೆ. ಆ ಥರ ಅಷ್ಟು ಆಫರ್ ಇದೆ. 65% ಆಫರ್ ಇದೆ. ಅದಕ್ಕೆ ನಾನು 10,000 ಎಲ್ಲ ಕೇಳ್ತಾ ಇಲ್ಲ, ಅದ್ರಲ್ಲಿ ಅರ್ಧ ಕೇಳ್ತಾ ಇದ್ದೇನೆ ಅಷ್ಟೇ. ಇಲ್ಲ ಮನಿ, ನೋ ಮನಿ. ಬಂದ್ರೆ ಅಂದ್ರೆ ಸುಮ್ಮನೆ ಕೂತಿದ್ದೀರಲ್ಲ, ಏನ್ ಮಾಡ್ತೀರಿ? ಇಲ್ಲೇ ಮನೇಲಿ ಯಾಕೆ ಯಾವನ ಯಾಟಿಸ್ಕೊಂಡ್ ಮನೆ ಹಂಗೆ ನೀನೇ ಕಷ್ಟ ಆಯ್ತಲ್ಲ ಅದಕ್ಕೆ. ಎಷ್ಟಾಗ್ತೀಯಾ? ಓಕೆ, You're so nice.
ನೈಸ್. ಯು ಆರ್ ದ ಪ್ರಿಟಿಯೆಸ್ಟ್, ಯು ಆರ್ ದ ಕೈಂಡೆಸ್ಟ್. ಐ ಲವ್ ಯು ಸೋ ಮಚ್. ಏನೇನು ನೋಡು ಅಕ್ಕ ಏನ ಎಷ್ಟ ಒಳ್ಳೆ ಅಮ್ಮನ್ ಪಡ್ಕೊಂಡು ಯಾಕಂಕ ಹಿಂಗಾಡ್ತೀಯ ನೀನು? ಒಳ್ಳೆ ಅಮ್ಮ ನೀನೇ ತಾನೇ ನಂಗ್ ಸಿಕ್ಕಿರೋ ನಿಮ್ಮಮ್ಮ ತರ ನಂಗೆ ಸಿಕ್ಬೇಕಿತ್ತು ಅಂತ ನೀನ್ ತಾನೇ ಅಂತ ಹೇಳಿದ್ದು. ಆಡ್ತಾ ಇದೆ. ಯಪ್ಪ ದೇವ್ರೆ. ಎದ್ದು ನಡಿಯೇ. ಐ ಲವ್ ಯು ಅಂದ್ಬಿಡು. ಹೇಳ್ಬೇಕು ಚಿನ್ನು, ನನ್ಗೂ ಒಳ್ಳೆ ಚಿಕ್ಕಮ್ಮ ಅಂತ ಹೇಳ್ಬೇಕು. ಹೇಳು ನನ್ಗೂ ಒಳ್ಳೆ ಚಿಕ್ಕಮ್ಮ ಅಂತ. ಚಿಕ್ಕಿ ಕಡೆಯಿಂದ ಐ ಲವ್ ಯು ಅಂದ್ಬಿಡು ದೊಡ್ಡಮ್ಮಗೆ. ಐ ಲವ್ ಯು ಅಂದೆ. ಹಾಯ್ ಅಂದ ಅಜ್ಜಿಗೆ. ಆಯ್ತು ಅಜ್ಜಿಗೆ ಹಾಯ್ ಅಂದೆ. ಎಷ್ಟ್ ಕಳಿಸ್ತೀನಿ ಅಂದ್ರು? ನಿಮ್ಗೂ ಸೇರ್ಸಿ ನಮ್ಗೂ ಸೇರ್ಸಿ ಕಳ್ಸ. ನನ್ 3,000 ಕಳಿಸ್ತಾರಂತ. ಒಳ್ಳೆ ಕೆಲ್ಸ. ನಂಗೆ ಸಾಧ್ಯ ಕೊಡಿಸ್ತಾನೆ ಭ್ರಮೆ. ನೀವು ತಗೋಬರ್ತೀನಿ. ಬನ್ನಿ ಎಂದೆ. ತಗೋಬರ್ತೀನಿ ಮೇಡಮ್. ಲೆಫ್ಟ್ ಯಾಕೆ ಹೋಗ್ತೀಯಾ? ರೋಡ್ ಸರಿ ಇಲ್ಲ ಅದು. ನೋಡಿ ಇಲ್ಲಿ ರೂಟ್ಗೆ ಜಗಳ ಆಡ್ತವ್ರು ಇಬ್ರು ಇವರು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಡೈರೆಕ್ಟಾಗಿ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಐ ಥಾಟ್ ವೈ ನಾಟ್ ವ್ಲಾಗ್ ಇಟ್ ಹಿಯರ್. ಯಾರ್ಯಾರು ಅಬ್ರಾಡಲ್ಲಿ ಸೆಟಲ್ ಆಗಿದ್ದಾರಾ, ಬ್ಯಾಂಗ್ಳೂರ್ನ ಮಿಸ್ ಮಾಡ್ತಿದ್ದಾರಾ, ಅಥವಾ ಯಾರ್ಯಾರು ಬ್ಯಾಂಗ್ಳೂರಲ್ಲಿಲ್ಲ, ಸೊ ಹಿಯರ್ಸ್ ದ ಗ್ಲಿಮ್ಸ್ ಆಫ್ ಬ್ಯಾಂಗ್ಳೂರ್. ಸೊ ಇದು ಬಂದುಬಿಟ್ಟು ಟೌನ್ ಹಾಲ್ ಆಗಿರುತ್ತೆ ಬ್ಯಾಂಗ್ಳೂರ್ದು. ಲುಕ್ ಎಟ್ ದ ಗ್ರೀನರಿ ಗೈಸ್, ಎಷ್ಟು ಕ್ಲೀನ್ ಆಗಿದೆ. ಏನೇ ಇದ್ರು ನಮ್ಮ ಬೆಂಗಳೂರೇ ಚಂದ. ಆ್ಯಂಡ್ ದ ಫೇಮಸ್ ವಿಜಯ್ ಮಲ್ಯ ಹೌಸ್. ಸೊ ಆನ್ ದ ವೇ ನಾವು ಹೋಗಬೇಕಾದ್ರೆ ನಮಗಿದು ಕ್ಯೂಟಾಗಿರುವಂಥ ಗಿಣಿ ಕಾಣಿಸ್ತು. ಮರದ ಮಧ್ಯದಲ್ಲೊಂದು ಹೋಲಲ್ಲಿ ಇರೋದಲ್ಲಿ ಕುತ್ಕೊಂಡು ಕೆರ್ಕೋತಾ ಇತ್ತು. ಇಟ್ ವಾಸ್ ವೆರಿ ಕ್ಯೂಟ್. ಸೊ ಐ ಥಾಟ್ ವೈ ನಾಟ್ ಕ್ಯಾಪ್ಚರ್ ಇಟ್ ಔಟ್. ಇವಾಗ ನಾವು ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಹೇಮಾ ಎನ್.ಜೆ ಅವರೇ, ಫೇಮಸ್ ಹೇಮಾ ಎನ್.ಜೆ, ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಶಾಪಿಂಗ್ ಮಾಡೋಕ್ಕೆ? ನೀವು ಶಾಪಿಂಗ್ ಮಾಡಬೇಕಾದ್ರೆ ನೋಡೋಣ. ನೀನ್ ಕೊಡ್ಸೋದು, ನಾನಲ್ಲ. ಅವಳು ಹೇಳಿದಾಳೆ. ಅಟ್ಲೀಸ್ಟ್ 1 hour ಕೊಡಿಸ್ಬೇಕು. ಸೀನಿಲ್ಲ ಗೈಸ್, ಸೀನಿಲ್ಲ ಅಷ್ಟೊಂದೆಲ್ಲ ದಯಾಕರಣೆ ಇಲ್ಲ ಕೊಡ್ಸಲ್ಲ. ಇಷ್ಟೊಂದು ಕಂಜೂಸ ಚಿಕ್ಕುಂಡ್ರ? ಹೌದು, ನಾನೇ ಕೊಡ್ಸ್ಬಿಟ್ಟಿದ್ದೆ. ಕೊಡ್ಸು ಮತ್ತೆ. ಆಯ್ತು, ಈ ಮಾತು ಅವ್ಳು ಹೇಳಿದ್ಲಲ್ಲ, ನೆಕ್ಸ್ಟ್ ಯಾವಾಗ ದುಡಿಮೆಗೆ ಹೋಗ್ತಾಳಲ್ಲ ಅವಾಗ ಕೊಡಿಸ್ತಾಳ, ನೋಡೋಣ. ಓಕೆನಾ? ನೋಡ್ತೀನಿ ಹೆಂಗ್ ಕೊಡಿಸ್ತೀಯಾ ಅಂತ. ನೀನೇನ್ ಮಾಡ್ತೀಯ? ನಾನೇನು ಮಾಡಿದ ವ್ಲಾಗ್ ಮಾಡ್ತೀನಿ. ಐ ಆಮ್ ಹಿಯರ್ ಟು ವ್ಲಾಗ್ ಗೈಸ್, ನಾಟ್ ಟು ಶಾಪ್. ಓಕೆ ಗೈಸ್, ಇವ್ರಿಗೆ ಸ್ವಲ್ಪ ಶಾಪಿಂಗ್ ಜೊತೆ ಸ್ವಲ್ಪ ಏನಾದ್ರು ಹೆಲ್ಪ್ ಆದಂಗೆ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಶಾಪಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದಾಳೆ ಅಂತ. ಅದ್ರ ಮೇಲೆ ಏನು ನಿಮಗೆ ಆಮೇಲೆ ಸಿಗ್ತೀನಿ ನಾನು. ಓಕೆ ಗೈಸ್, ಬಾಯ್. ನೋಡಿ ಗೈಸ್, ಮಿರರ್ ಇಲ್ಲೆಲ್ಲೂ ಹತ್ರದಲ್ಲಿಲ್ಲ ಅಂತ ಹಂಗೆ ನಡ್ಕೊಂಬರ್ತಾರೆ. ಹಂಗೆ ಹೋಗೋಳು ನಡ್ಕೊಂಡು. ಚಪ್ಲಿನ ಇಲ್ಲಿ ಬಿಟ್ಬಿಟ್ಟ. ಪೋಸ್ಟ್ ಬೇರೆ ನೋಡಿ, ಪೋಸ್ಟ್ ಬೇರೆ ಕೊಡ್ತಾ ಇದ್ದಾಳು. ಮಿಸ್ ಯೂನಿವರ್ಸ್, ರ್ಯಾಂಪ್ ವಾಕ್ ಮಿಸ್ ಯೂನಿವರ್ಸ್. ಚೆನ್ನಾಗಿದೆ. ಹೆಲೋ ಗಾಯ್ಸ್. ಪಾಪ ಮೇಡಮ್ಗೆ ಏನೂ ಸಿಗ್ತಾ ಇಲ್ವಂತೆ ಶಾಪಿಂಗು. ತುಂಬ ಹೋಪ್ಸಲ್ಲಿ ಬಂದಿರೋ, ಬಟ್ ಏನೂ ಸಿಗ್ತಾ ಇಲ್ವಂತೆ. ಅದಕ್ಕೆ ಇವಾಗ ಫೈನಲಿ ಮೇಡಮ್ ಮಕ್ಳಿಗೆ ಏನಾದರೂ ತೊಗೊಳ್ಳೋಣ ಅಂತ ಮೇಲ್ಕೊಡ್ತಾ ಇದ್ದೀವಿ. ಪಾಪ ಇಲ್ಲಿ ತುಂಬ ಆಫರ್ಸಲ್ಲಿದೆ, ತುಂಬ ಕಲೆಕ್ಷನ್ ಇದೆ ಅಂತ ಬಂದ್ವಿ. ಇಷ್ಟು ದೂರ ಕಮರ್ಷಿಯಲ್ ಸ್ಟ್ರೀಟ್, ಎಲ್ಲಿಂದ ಆರ್ ನಗರಿಂದ. ಬಟ್ ನೋಡಿದ್ರೆ ಇಲ್ಲೂ ಕಲೆಕ್ಷನ್ಸ್ ಇಲ್ಲ. ಏನು ಮಾಡೋದು, ಮೇಡಮ್ಗೆ ಬೇಜಾರಾಗ್ತಾ ಇದೆ. ಬರ್ಬೇಕಾದ್ರೆ ಅಷ್ಟು ರಾಶಿ ತುಂಬ್ಕೊಂಬಂದ್ಲು. ಹೋಗ್ಬೇಕಾದ್ರೆ ನೋಡಿ ಇಷ್ಟೇ. ಅದು ಇದು ಆಫರು ಇಲ್ಲ. ಅವಳಿಗೆ ಯಾವ್ದಾದ್ರು ಇಷ್ಟ ಆಗ್ತಿದೆ ಅದು ಆಫರಲ್ಲಿಲ್ಲ, ಯಾವ್ದಾದ್ರು ಇಷ್ಟ ಆಗ್ತಿದೆ ಅದು ಸೈಜಲ್ಲಿಲ್ಲ, ಸೈಜ್ ಇರೋದೆಲ್ಲ ಆಫರಲ್ಲಿಲ್ಲ. ಆ ಥರ ಇದೆ.
ವಿತೌಟ್ ಆಫರ್. ಇವ್ರುಗಳಿನ್ನ ಕ್ಯಾಲ್ಕುಲೇಟ್. ಹೇಮಾ ಎನ್ ಜೆ ಅವರೇ, ಸೊ ಏನು ಗೊತ್ತಾ ಗೈಸ್, ಶಾಪಿಂಗ್ ಎಲ್ಲ ಆಯಿತು. ಕೆಲವೊಂದು ಮಾತ್ರ 50% ಸಿಕ್ತು, ಕೆಲವೊಂದು ಸಿಗಲಿಲ್ಲ. ಸೊ ನಮ್ಮ ಫೇಮಸ್ ಹೇಮಾ ಎನ್ ಜೆ ಹತ್ರ ಕೇಳಬೇಕಲ್ಲ ಹೆಂಗನ್ಸ್ತು ಅಂತ ನಿಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಮ್ಯಾಮ್ ಒಂದು ಆಟೋಗ್ರಾಫ್. 10,000 ಖಾಲಿ ಆಗಿರೋ ಅನ್ಸುತ್ತೆ. ಆರ್ ಯು ರಿಗ್ರೆಟಿಂಗ್ ಸ್ಪೆಂಡಿಂಗ್ 10,000? ನಾನು ಹಂಗೆಲ್ಲ ರಿಗ್ರೆಟ್ ಮಾಡಂಗಿದ್ರಿ ಇವಾಗ ಎಷ್ಟೋ ದುಡ್ಡು ಉಳಿಸ್ಬಿಟ್ಟು. ವಾಸ್ ಇಟ್ ವರ್ತ್ ಸ್ಪೆಂಡಿಂಗ್ 10,000? ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ಯಾ? ನೋ. ವಾಸ್ ಇಟ್ ವರ್ತ್ ಶಾಪಿಂಗ್? ಓಕೆ. ಆಕ್ಚುಲಿ ನಾನು ತಗೊಂಡದ್ದು ಬರ್ತು, ಅಕ್ಕ ತಗೊಂಡದ್ದು ಗೊತ್ತಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 3,000ಕ್ಕೆ ಐ ಬಾಟ್ ಲೈಕ್ 6 pairs of clothes. And that too one nice dress and all I got, like one full tube dress and all I got. And then I got nice clothes. ನೋಡಿ ನೋಡಿ, ಯಾರು ಇಂಗ್ಲಿಷ್ ಅಲ್ಲಿ ಕೇಳಿದ್ದು ಕ್ವೆಶ್ಚನ್? ಈಗ ಕ್ವೆಶ್ಚನ್ ಇಂಗ್ಲಿಷ್ ಅಲ್ಲಿ ಕೇಳಿದ್ಯಾ? ಆಯ್ತು. ಕಿವಿಯಿಂದ ರಕ್ತ ಬರ್ತಿದೆ ಗೈಸ್ ನನ್ಗೆ. ಕಾಣಿಸ್ತಾನೆ ಇಲ್ಲ. ಬಾ ನೋಡು ಅಂತೆ. ಬಾಗ ಮುಂದೆ ಇಟ್ಕೊಂತೀಯಾ? ನಾನು ಇಟ್ಕೊಳ್ಳ? ಇಟ್ಕೊಂಡ್ ಬಾ. ಗುದ್ದುತ್ತಾಳೆ ಕಳೆ, ಗುದ್ದುತ್ತಾಳೆ ಅವಳು. ಸಕ್ಸಸ್. ಏಯ್, ಇವಳು ಚಳಿ ಆಗ್ತಿದೆ ಅಂತೆ. ಇನ್ನು ನಾನೇನು ಹೇಳ್ಬೇಕು, ನಂದು ಬೇರೆ ಆಗ್ತಾ ಇದೆ. ನನ್ನ ಜಾಕೆಟ್ ಬೇರೆ ತಂದಿಲ್ಲ. ಏನೋ ಒಂದು, ಇಟ್ಸ್ ಓಕೆ. ಅವಳು ಏನೋ ಒಳ್ಳೆ ಕಾಮಿಡಿ, ಒಳ್ಳೆ ಕಾಮಿಡಿ. ವೆಸ್ಟ್ ಸೈಡಿಗೆ ಎಂಟ್ರಿ ಆಗ್ಬೇಕಾದ್ರೆ ವ್ಲಾಗ್ ಮಾಡಲಿಲ್ಲ, ಎಕ್ಸಿಟ್ ಆಗ್ಬೇಕಾದ್ರೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಕಮರ್ಷಿಯಲ್ ಸ್ಟ್ರೀಟ್. ಇವಾಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಸುಸ್ತಾಯ್ತು ಅಂತ ನಾವು ಪೇಟ್ ಪೂಜೆ ಮಾಡಕ್ಕೆ ಬಂದಿದ್ದೀವಿ, ಹೊಟ್ಟೆ ಹಸಿತೈತೆ ಅಂತ. ಸೊ ನಾವು ಎಂಪೈರಿಗೆ ಬಂದಿದ್ದೀವಿ. ಟಿಶ್ಯೂ ಎತ್ಕೊಂಡು ಹೋಗ್ತಾವಳು ನೋಡಿ ಇಲ್ಲಿಂದ ಅವಳು ವಾಶ್ರೂಮ್ಗೆ. ಸೊ ಎಂಪೈರ್ಗೆ ಸ್ವಲ್ಪ ಬಂದಿದ್ದೀವಿ. ಅವರೇನೋ ಸ್ವಲ್ಪ ನಾನ್ ವೆಜ್ ತಿಂತಾರೆ, ನಾನು ವೆಜಿಟೇರಿಯನ್, ಸೊ ವೆಜ್ ತಿಂತೀನಿ. ನಾನ್ ವೆಜ್ ತಿನ್ಬಿಟ್ಟು ಹೆಂಗೆ ಅನ್ಸುತ್ತೆ ನಿಮಗೆ? ತಿಂದ್ಮೇಲೆ ಹೇಳ್ತೀನಿ. ತಿಂದ್ಮೇಲೆ ಹೇಳ್ತಾರೆ. ಪಾಪ ಮೇಡಮ್ಗೆ ಟೆಂಪ್ಟ್ ಆಗ್ತಿದೆಯಂತೆ ತುಂಬ, ಡೆಸರ್ಟ್ಸ್ ಎಲ್ಲ ನೋಡ್ಬಿಟ್ಟು. ಇನ್ನೊಂದೇನು ಪ್ಲಸ್ ಪಾಯಿಂಟ್ ಗೊತ್ತಾ, ಇಲ್ಲಿ ಎಂಪೈರ್ ಬಂದಿರೋದು ನಾವು. ಸೊ ಇಲ್ಲಿ ನೋಡಿ ಕ್ಯಾಮ್ರಾದಲ್ಲಿ, ಐ ಮೀನ್ ಟಿವಿಯಲ್ಲಿ, CCTVಯಲ್ಲಿ ಯು ಕ್ಯಾನ್ ಗೆಟ್ ಟು ನೋ ಹೌ ದೇ ಆರ್ ಕುಕಿಂಗ್ ಏನು ಅಂತ. ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ. ದಟ್ ಗಿವ್ಸ್ ಯು ಅ ಟ್ರಸ್ಟ್. ಓಕೆ, ಇವರೇನು ಮಿಕ್ಸ್ ಮಿಲಾವಟ ಏನೂ ಇಲ್ಲ ಅಂತ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಬಂದಿರೋದು ಎಲ್ಲಿ? ಫ್ರೇಜರ್ ಟೌನ್ ಅಲ್ವಾ? ಸೊ ಫ್ರೇಜರ್ ಟೌನ್ ಹತ್ರ ಇದ್ದೀವಿ. ಐ ಮೀನ್ ಫ್ರೇಜರ್ ಟೌನಲ್ಲಿರೋ ಎಂಪೈರ್ಗೆ ಬಂದಿದ್ದೇವೆ. ಓಕೆ ಬಾಯ್. ಹೇಳ್ತೀನಿ ಏನೇನು ತೊಗೊಂಡೆ ಅಂತ, ಆಯ್ತಾ? ಬಾಯ್. ಅರ್ಧ ತಿಂದಾದ್ಮೇಲೆ ಗೊತ್ತಾಯ್ತು ನಾನು ವ್ಲಾಗೇ ಮಾಡಿಲ್ಲ ಅಂತ. ಅದಕ್ಕೆ ಅರ್ಧ ಪ್ಲೇಟ್ ನೋಡಿ. ನಾನು ತೊಗೊಂಡಿರೋದು ಪನ್ನೀರ್ ಚಿಲ್ಲಿ. ಒಬ್ರಿಗೆ ಬಿಸ್ನೀರ್ ನೋಡಿ ಹೆಂಗಿದೆ ಅಂತ. ರುಮಾಲಿ ರೋಟಿ ಮತ್ತೆ ಇದು ಪನೀರ್ ಟಿಕ್ಕಾ ಮಸಾಲ. ಡೇ ಟೈಮಲ್ಲಿ ಏನೋ ಬೆಂಗಳೂರು ತೋರಿಸ್ದೆ, ನೈಟ್ ಟೈಮಲ್ಲೂ ಒಂದು ಇರಬೇಕಲ್ವಾ. ಸೊ ಹಿಯರ್ಸ್ ಅ ಗ್ಲಿಮ್ಸ್ ಬೆಂಗಳೂರು ನೈಟಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ವಿತ್ ಪೀಕ್ ಟ್ರಾಫಿಕ್ ಅವರ್ಸ್. ಇಲ್ಲಿ ನೋಡಿದ್ರೆ ನಿಮಗೆ ಟ್ರಾಫಿಕ್ಕೇ ಕಾಣಿಸೋದು. ಇದೇನಿಲ್ಲ, ಇನ್ನೂ ಜಾಸ್ತಿನೇ ಇರುತ್ತೆ ಟ್ರಾಫಿಕ್ಗಳು. ಆನ್ ದ ವೇ ಏನೋ ಹೋಗಬೇಕಾದ್ರೆ ನನಗೆ ಹೊಸಕೆರೆಡಿ ಹತ್ರ ಇದು ಫುಲ್ ಲೈಟಿಂಗ್ಸ್ ಹಾಕಿದ್ರು ರೋಡಲ್ಲಿ. ಸೊ ಎಂತಕ್ಕೆ ಅಂತ ಗೊತ್ತಿಲ್ಲ, ಬಟ್ ಐ ಥಾಟ್ ಇದನ್ನು ಕ್ಯಾಪ್ಚರ್ ಮಾಡೋಣ ಅಂತ. ಚೆನ್ನಾಗಿತ್ತು ನೋಡೋಕ್ಕೆ ಅಂತ. ದಿಸ್ ರಿಮೈಂಡೆಡ್ ಮೀ ಆಫ್ ಮೈಸೂರ್ ಲೈಟಿಂಗ್ಸ್, ಏನೋ. ಹೆಲೋ ಗೈಸ್, ಸುಸ್ತಾಗೋಗಿದೆ. ನಾನು ಇವಾಗ ಜಸ್ಟ್ ಮನೆಗೆ ಬಂದೆ, ಒಂದು 5 ನಿಮಿಷ ಆಯಿತು. ಇವಾಗ ಎಷ್ಟು ಟೈಮು? ಇವಾಗ 9:44. ಸೊ ಅದೇ 9:40 ಹಂಗೆ ಮನೆಗೆ ಬಂದೆ.
ಇವಾಗ ಹಂಗೆ ಕೂತಿದ್ದೀನಿ ಸ್ವಲ್ಪ. ಏನೋ ಕಿವಿಯಿಂದ ವಾಲ್ ಎಲ್ಲ ತೆಗೆದೆ, ಐ ಮೀನ್ ಇಯರಿಂಗ್ಸ್ ಎಲ್ಲ ತೆಗೆದೆ. ಇಟ್ ಈಸ್ ನಾಟ್ ಈಸಿ ಟು ವೇರ್ ಇಯರಿಂಗ್ಸ್. ಅಂದರೆ ನನಗಂತೂ ಅಭ್ಯಾಸ ಇಲ್ಲ, ಯಾವಾಗೋ ಒಂದು ಸತಿ ಹಾಕ್ಕೋತೀನಿ. ಸೊ ತುಂಬ ನೋವ್ತಾ ಇದೆ, ಸಾರಿ. ಹಾಂ, ಎನರ್ಜಿನೂ ಇಲ್ಲ ನೋಡಿ ನನಗೆ, ಬೀಳ್ತಾ ಇದ್ದಿದ್ದು ಇವಾಗ. ಅದೇ ಎನರ್ಜಿನೂ ಇಲ್ಲ ನನಗೆ, ಬಟ್ ವ್ಲಾಗ್ ಎಂಡ್ ಮಾಡಲೇಬೇಕಲ್ವಾ, ಏನೇ ಆದರೂ ಎಷ್ಟೇ ಆದರೂ ಐ ಹ್ಯಾವ್ ಟು ನಾಟ್ ಗಿವ್ ಅಪ್. ಸೊ ಅದಕ್ಕೆ ಓವರ್ ಆಲ್ ಇಟ್ ವಾಸ್ ಅ ನೈಸ್ ಡೇ. ಕೆಲಸ ಮುಗಿಸ್ಕೊಂಡು, ಲಕ್ಕಿಲಿ ರಜೆ ತೊಗೊಳೋದೇನಿರಲಿಲ್ಲ, ಸೊ ಕೆಲಸ ಮುಗಿಸ್ಕೊಂಡು ಹೋದೆ. ಐ ಥಿಂಕ್ ಫಸ್ಟ್ ಟೈಮ್ ಆ ಟೈಮ್ಗೆ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿರೋದು. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ತುಂಬ ಟೈಮ್ ಆಗೋಗಿತ್ತು. ಐ ಡೋಂಟ್ ರಿಮೆಂಬರ್ ಲಾಸ್ಟ್ ಟೈಮ್ ನಾನು ಯಾವಾಗ ಹೋಗಿದ್ದೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಅಂತ. ನಂಗೆ ಐ ರಿಮೆಂಬರ್, ನಾನು ಲಾಸ್ಟ್ ಟೈಮ್ ಹೋಗಿದ್ದು 2022 ಇಮ್ಯಾಜಿನ್. 2022 ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು ಊರಿಂದ, ಸೊ ಅವಾಗ ಹೋಗಿತ್ತು. ಅದಾದಮೇಲೆ ಹೋಗೇ ಇಲ್ಲ. ಇಮ್ಯಾಜಿನ್, ಬೆಂಗಳೂರಲ್ಲೇ ಇದ್ಬಿಟ್ಟು ಹೋಗೋದೇ ಇಲ್ಲ ಅಂತ. ಆಲ್ಮೋಸ್ಟ್ ಎಷ್ಟಾಯಿತು, 2022 ಇದು 26, 4 ಇಯರ್ಸ್, ಆಲ್ಮೋಸ್ಟ್ 4 ಇಯರ್ಸ್. ಏಪ್ರಿಲ್ ಬಂದರೆ 4 ಇಯರ್ಸ್ ಆಗುತ್ತೆ. ವಾವ್, 4 ಇಯರ್ಸಿಂದ ಆ ಕಡೆ ಹೋಗೇ ಇಲ್ಲ. ಗ್ರೇಟ್. ಹಾಂ, ಸೊ ಅದೇ ತುಂಬ ಟೈಮ್ ಆದಮೇಲೆ ಸುಸ್ತಾಗ್ತಿದೆ. ಎನಿವೆ, ತುಂಬ ಟೈಮ್ ಆದಮೇಲೆ ಹೋಗಿದ್ದು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಮುಂಚೆ ಹೋಗ್ತಾಯಿದ್ದೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಶಾಪಿಂಗ್ ಎಲ್ಲ ಕಾಲೇಜಲ್ಲಿದ್ದಾಗ. ಬಟ್ ಆಮೇಲೆ ಅದೇ ಜಾಬ್ ಎಲ್ಲ ಆದಮೇಲೆ ಲೈಫ್ ಚೇಂಜ್ ಎಲ್ಲ ಆಗುತ್ತೆ, ಸೊ ಸ್ವಲ್ಪ ಕಮ್ಮಿ ಆಗುತ್ತೆ. ಬಿಕಾಸ್ ಕಾಲೇಜಲ್ಲಿದ್ದಾಗ ಏನಿಲ್ಲ, ಬಂಕ್ ಮಾಡ್ಕೊಂಡು ಹೋಗೋದು, ಇಲ್ಲ ಕಾಲೇಜ್ ಮುಗಿಸ್ಕೊಂಡು ಹೋಗೋದು, ಆ ಥರ ಇರ್ತಿತ್ತು. ಬಟ್ ಇವಾಗ ಹಂಗೆಲ್ಲ ಆಗಲ್ಲ ಅಲ್ಲ, ಸೊ ಡೈಲಿ ಸುತ್ತಾಡೋಕ್ಕೂ ಆಗಲ್ಲ ಆ ಥರ. ಅದಕ್ಕೆ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಮಾಡಿಕೊಂಡು. ಪೂರ್ವ ಡಿಡ್ ಶಾಪ್ ವೆಲ್, ಬಟ್ ಹೇಮಂಗ್ ಸ್ವಲ್ಪ ಶಾಪಿಂಗಲ್ಲಿ ಸ್ವಲ್ಪ ಇದಾಯಿತು. ಬಿಕಾಸ್ ಅವಳು ಜಾಸ್ತಿ ಪ್ರಿಫರ್ ಮಾಡೋದು ಇಂಡಿಯನ್ ವೇರ್ಸ್, ಆ್ಯಂಡ್ ಇಂಡಿಯನ್ ವೇರ್ಸಲ್ಲಿ ಆಫರ್ಸ್ ಏನೂ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಮೋಸ್ಟ್ಲಿ ಆಲ್ ಮಾಡರ್ನ್ ಡ್ರೆಸ್ಸಸ್ ಓನ್ಲಿ. ಆ್ಯಂಡ್ ಯಾರೋ ರೂಟ್ಸ್ ಬಗ್ಗೆ ಮಾತಾಡ್ತಿರಲ್ಲ, ದಟ್ ಲೇಡಿ ಪರ್ಚೇಸ್ಡ್ ಆಲ್ ಮಾಡರ್ನ್ ಕ್ಲೋತ್ಸ್ ಓನ್ಲಿ. ರೂಟ್ಸ್ ಅಂತೆ, ರೂಟ್ಸ್. ಐ ಆಮ್ ಶೋರ್ ಶಿ ಮೈಟ್ ವಾಚ್ ದಿ ವ್ಲಾಗ್. ರೂಟ್ಸ್ ಅಂದ್ಕೊಂಡು ಇದನ್ನೆಲ್ಲ ಮಾಡರ್ನ್ ಡ್ರೆಸ್ನ ತೊಗೊಂಡ್ಲು ನೋಡಿ. ಒಂದು ಇಂಡಿಯನ್ ವೇರು ತೊಗೊಳ್ಲಿಲ್ಲ. ಐ ಆಮ್ ನಾಟ್ ಜಡ್ಜಿಂಗ್, ಬಟ್ ಐ ಆಮ್ ಟೆಲಿಂಗ್. ಸೊ ಎನಿವೆ, ಜಸ್ಟ್ ಕಿಡಿಂಗ್. ಸೊ ಅಲ್ಲಿ ಮುಗಿಸ್ಕೊಂಡು ಎಂಪೈರಲ್ಲಿ ತಿಂದ್ಕೊಂಡು ಬರೋಷ್ಟಿಗೆ ಇಷ್ಟೊತ್ತಾಯಿತು ಮನೆಗೆ. ಕಮರ್ಷಿಯಲ್ ಸ್ಟ್ರೀಟ್ ಹೋದಾಗ ಬರೀ ಮಾರ್ನಿಂಗಲ್ಲೇ ಅಲ್ವಾ ಹೋಗೋದು ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಇಟ್ ವಾಸ್ ಅ ನೈಸ್ ಥಿಂಗ್ ದಟ್ ಐ ವೆಂಟ್. ಅನ್ನೋ ಸಾಯಂಕಾಲ ಆದಮೇಲೆ ಕೈ ನೋವ್ತಾ ಇದೆ. ಎನಿವೆ, ಕೈ ಜಾಸ್ತಿ ಇಟ್ಕೊಳಕ್ಕಾಗಲ್ಲ. ಓಕೆ, ಜಾಸ್ತಿ ಡ್ರ್ಯಾಗ್ ಮಾಡಲ್ಲ. With this, I end my vlog. If you have liked my video, if you have liked this shopping haul, do like, share and subscribe to my channel. ನಾನು ನೋಡ್ತಾ ಇದ್ದೀನಿ, ನಾನು ಇದು ಅನಾಲಿಟಿಕ್ಸಲ್ಲಿ there are 11% of the people who have not subscribed to my channel. What are you doing? What are you waiting for? Go subscribe to my channel and do watch my videos and do support. With this, I end my vlog. This is your ambivert girl, Sadhvi, signing off. Bye-bye.